ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಮ್ಮ ಕರ್ನಾಟಕ ಮೈಸೂರು ವಿಭಾಗ ಅಂತಕ್ಕಂಥ ಒಂದು ಪಾಠದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ಹಾಗಾದರೆ ಈಗಾಗಲೇ ನಾವು ಈ ಮೈಸೂರು ವಿಭಾಗದ ಕುರಿತು ಸಾಕಷ್ಟು ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಹಿಂದಿನ ಒಂದು ಅವಧಿಯಲ್ಲಿ ನಾವು ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಗೆ ಕಾಫಿ ಬೆಳೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಅದಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈಗ ನಾವು ಮಂಡ್ಯ ಜಿಲ್ಲೆಯ ಕುರಿತು ಅಧ್ಯಯನವನ್ನ ಮಾಡೋಣ. ಈ ಒಂದು ಅವಧಿಯಲ್ಲಿ ಮಂಡ್ಯ ಜಿಲ್ಲೆ ಆ ಒಂದು ಜಿಲ್ಲೆಯ ಕುರಿತು. ಹಾಗಾದ್ರೆ ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಮ್ಮ ನೆನಪಿಗೆ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಕಬ್ಬಿನ ಬೆಳೆಯನ್ನ ಬೆಳೆಯಲಿಕ್ಕೆ ಅತಿ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಇದಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದರೆ ಈ ಮೈಸೂರು ಜಿಲ್ಲೆಯನ್ನ ವಿಭಜನೆ ಮಾಡಿ 1938ರ ಒಂದು ಅವಧಿಯಲ್ಲಿ ಈ ಮೈಸೂರು ಜಿಲ್ಲೆ ಅಂತಕ್ಕಂಥ ಒಂದು ಹೊಸ ಜಿಲ್ಲೆಯನ್ನ ಅವತ್ತಿನ ಕಾಲದಲ್ಲಿ ರಚನೆ ಮಾಡಿದರು. ಅವತ್ತಿನ ಒಂದು ಕಾಲಾವಧಿಯಲ್ಲಿ ಮೈಸೂರು ಜಿಲ್ಲೆಯನ್ನ ವಿಭಜನೆ ಮಾಡಿ 1938ರ ಒಂದು ಕಾಲಾವಧಿಯಲ್ಲಿ ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥ ಒಂದು ಜಿಲ್ಲೆಯನ್ನ ವಿಭಜನೆ ಮಾಡಿದರು ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ 1938ರ ಒಂದು ಅವಧಿಯಲ್ಲಿ ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥ ಒಂದು ಜಿಲ್ಲೆ ರಚನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮಂಡ್ಯ ಜಿಲ್ಲೆಗೆ ಮಂಡ್ಯ ಅಂತಕ್ಕಂಥ ಒಂದು ಹೆಸರು ಯಾವ ರೀತಿ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಆ ಒಂದು ಭಾಗದಲ್ಲಿ ಮಾಂಡವ್ಯ ಅಂತಕ್ಕಂಥ ಒಂದು ಒಬ್ಬ ಋಷಿ ಆ ಒಂದು ಭಾಗದಲ್ಲಿ ಏನ್ ಮಾಡಿದ, ತಪಸ್ಸನ್ನ ಮಾಡಿದ. ಆತನ ಹೆಸರೇನು? ಮಾಂಡವ್ಯ ಅಂತೇಳಿ ಆತನ ಹೆಸರು. ಮಾಂಡವ್ಯ ಋಷಿ. ಈತ ಅಲ್ಲಿ ತಪಸ್ಸನ್ನ ಮಾಡಿದ. ಆ ತಪಸ್ಸನ್ನ ಮಾಡಿದ ಒಂದು ಪ್ರತಿಫಲವಾಗಿ ಈ ಒಂದು ಜಿಲ್ಲೆಗೆ ಮಂಡ್ಯ ಜಿಲ್ಲೆ ಅಂತಕ್ಕಂಥ ಒಂದು ಹೆಸರು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೀತಾ ಇರತಕ್ಕಂಥ ಎರಡು ಬೆಳೆಗಳು ಯಾವುದಂದ್ರೆ ಕಬ್ಬು ಮತ್ತು ಭತ್ತವನ್ನ ಅತ್ಯಧಿಕ ಪ್ರಮಾಣದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಕಬ್ಬು ಮತ್ತು ಭತ್ತ ಈ ಎರಡೂ ಬೆಳೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಗಳು ಇವಾಗಿದ್ದಾವ. ಕಬ್ಬನ್ನು ಮತ್ತು ಭತ್ತವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಈ ಒಂದು ಭಾಗದಲ್ಲಿ 1933ರ ಒಂದು ಕಾಲಾವಧಿಯಲ್ಲಿ ಇಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಯಾವುದು? ಸಕ್ಕರೆ ಕಾರ್ಖಾನೆ ಅಂತಕ್ಕಂಥ ಒಂದು ಕಾರ್ಖಾನೆ ಈ ಒಂದು ಭಾಗದಲ್ಲಿ 1933ರ ಒಂದು ಕಾಲಾವಧಿಯಲ್ಲಿ ಅದು ಸ್ಥಾಪನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, 1933ರಲ್ಲಿ ಸಕ್ಕರೆ ಕಾರ್ಖಾನೆ ಏನಾಯ್ತು, ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಅದು ಈ ಮಂಡ್ಯ ಜಿಲ್ಲೆಯಲ್ಲಿ 1933ರ ಒಂದು ಕಾಲಾವಧಿಯಲ್ಲಿ ಅದು ಸ್ಥಾಪನೆಯಾಗಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ 10 ಅಕ್ಕಿ ಗಿರಣಿಗಳು ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದ ಒಂದು ಭತ್ತವನ್ನು ಬೆಳೀತಾ ಇರೋದ್ರಿಂದ ಅಲ್ಲಿ ಅನೇಕ ಈ ಅಕ್ಕಿಯ ಗಿರಣಿಗಳು ಅಂತಕ್ಕಂಥವು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವ. ಅಕ್ಕಿಯ ಗಿರಣಿ
ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಕೃಷಿಯನ್ನ ಪ್ರೋತ್ಸಾಹಿಸಲಿಕ್ಕೆ ಆ ಒಂದು ಭಾಗದಲ್ಲಿ ಸರ್ಕಾರ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಈ ಗುಂಡಲು ಅಂತಕ್ಕಂಥ ಒಂದು ಸ್ಥಳದಲ್ಲಿ 1851ರ ಒಂದು ಕಾಲಾವಧಿಯಲ್ಲಿ ಕೃಷಿ ಸಂಶೋಧನಾ ಒಂದು ಕೇಂದ್ರವನ್ನು ಸರ್ಕಾರ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. 1951ರ ಒಂದು ಅವಧಿಯಲ್ಲಿ ಸರ್ಕಾರ ಏನ್ ಮಾಡ್ತಾ ಇದ್ರೆ ಗುಂಡಲು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಸಂಶೋಧನಾ ಕೇಂದ್ರವನ್ನ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಗುಂಡಲು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಕೃಷಿ ಸಂಶೋಧನಾ ಕೇಂದ್ರ ಅಂತಕ್ಕಂಥ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಅಲ್ಲಿ ಶಿವಳ್ಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಬೀಜ ಉತ್ಪಾದನಾ ಅಂತಕ್ಕಂಥ ಒಂದು ಕೇಂದ್ರ ಕೂಡ ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಶಿವಳ್ಳಿಯಲ್ಲಿ ಬೀಜೋತ್ಪಾದನಾ ಕೇಂದ್ರ ಅಂತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಬೀಜೋತ್ಪಾದನಾ ಕೇಂದ್ರ ಇಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೊಸ ಹೊಸ ತಳಿಯ ಒಂದು ಬೀಜಗಳನ್ನ ಉತ್ಪಾದನೆ ಮಾಡತಕ್ಕಂಥ ಒಂದು ಸ್ಥಳ ಈ ಶಿವಳ್ಳಿ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಶ್ರೀರಂಗಪಟ್ಟಣ ಅಂತಕ್ಕಂಥ ಒಂದು ಸ್ಥಳ ಪ್ರಾಚೀನ ಕಾಲದಲ್ಲಿ ಅದು ಒಡೆಯರ ಮನೆತನದ ಒಂದು ರಾಜಧಾನಿಯಾಗಿತ್ತು. ಬ್ರಿಟಿಷರು ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಕಾಲಾವಧಿಯಲ್ಲಿ ಈ ಒಡೆಯರ ಮನೆತನಕ್ಕೆ ಏನು ಆ ಮೈಸೂರು ಪ್ರಾಂತ್ಯವನ್ನು ಅವರು ಬಿಟ್ಟುಕೊಟ್ಟಿದ್ದರು ಅಂತ ಒಂದು ಸಂದರ್ಭದಲ್ಲಿ ಈ ಶ್ರೀರಂಗಪಟ್ಟಣ ಅಂತಕ್ಕಂಥ ಒಂದು ಸ್ಥಳ ಈ ಚಾರಿತ್ರಿಕವಾಗಿ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಬ್ರಿಟಿಷರು ಇದನ್ನ 1799ರ ಒಂದು ಕಾಲಾವಧಿಯಲ್ಲಿ ಅದನ್ನು ವಶಪಡಿಸಿಕೊಳ್ಳುವವರೆಗೂ ಕೂಡ ಅದು ಒಡೆಯರ ಒಂದು ರಾಜಧಾನಿಯಾಗಿ ನೆಲೆಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಈ ಒಂದು ಪ್ರದೇಶವನ್ನ ಇಲ್ಲಿ ಅವತ್ತಿನ ಕಾಲದಲ್ಲಿ ಹೈದರಾಲಿಯ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅಂತೇಳಿ ಆತನ ಹೆಸರು. ಆತ ಅನೇಕ ಮಸೀದಿಗಳನ್ನ ಕೋಟೆಗಳನ್ನ ಮತ್ತು ಗುಂಡಗಳ ಒಂದು ಕೋಟೆಗಳನ್ನ ಅಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಒಂದು ಸಮಾಧಿಗಳು ಕೂಡ ಈ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಮುಂಬರ್ತಕ್ಕಂಥ ಸ್ಥಳದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಒಂದು ಮಸೀದಿಗಳು ಕೂಡ ಸಮಾಧಿಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಟಿಪ್ಪು ಸುಲ್ತಾನ್ ಕಟ್ಟಿಸಿರ್ತಕ್ಕಂಥ ಬೇಸಿಗೆ ಅರಮನೆ ಯಾವುದಂದ್ರೆ ಗಲಿಯಾದವರ ಹೆಸರು ಅದು ಕೂಡ ಅಲ್ಲಿ ತುಂಬಾ ಆಕರ್ಷಣೀಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಮಂಡ್ಯ ಅಂತಕ್ಕಂಥ ಒಂದು ಪಟ್ಟಣ ಅಲ್ಲಿ ಕಾವೇರಿ ನದಿ ಅಂತಕ್ಕಂಥ ಒಂದು ದಂಡೆಯಲ್ಲಿ ಇದು ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಪಟ್ಟಣದ ಆರಾಧ್ಯ ದೈವ ಅಂತಂದ್ರೆ ಯಾವುದಂದ್ರೆ ಶ್ರೀರಂಗನಾಥ ಸ್ವಾಮಿ ಅಂತೇಳಿ ಆ ದೇವರ ಹೆಸರು. ಈ ಮಂಡ್ಯ ಪಟ್ಟಣದ ಒಂದು ಆರಾಧ್ಯ ದೈವ ಅಂತೇಳಿ ಯಾರನ್ನ ನಾವು ಕರೀತಾ ಇದ್ದೀವಿ ಅಂದ್ರೆ ಶ್ರೀರಂಗನಾಥ ಸ್ವಾಮಿ ಅಂತೇಳಿ ಆತನ ಹೆಸರು. ಹಾಗಾದ್ರೆ ಈ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅದು ನೆಲೆಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಕಾವೇರಿ ನದಿಯ ಉಂಟು ಮಾಡಿರ್ತಕ್ಕಂಥ ಈ 3 ದ್ವೀಪಗಳಲ್ಲಿ ಮೊದಲನೆಯದು ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಅಲ್ಲಿ 3 ದ್ವೀಪಗಳಿಂದ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ 3 ಕಡೆ ಶ್ರೀರಂಗನಾಥ ಸ್ವಾಮಿ ದೇವಾಲಯಗಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊದಲನೆಯ ದೇವಾಲಯ ಎಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಅದು ಶ್ರೀರಂಗಪಟ್ಟಣದಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಕೂಡ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನು ಎರಡನೇದಲ್ಲಿ ಕಂಡು ಬರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೂಡ ಈ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೂರನೆಯದು ಶ್ರೀರಂಗನಾಥ ಸ್ವಾಮಿ ದೇವಾಲಯ ಎಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ತಮಿಳುನಾಡಿನ ಶ್ರೀರಂಗಂ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಆ ಮೂರನೇ
ಹೀಗೆ ಈ ಮಂಡ್ಯ ಜಿಲ್ಲೆ ಇರತಕ್ಕಂಥದ್ದು ಹಲವಾರು ಧಾರ್ಮಿಕ ಸ್ಥಳಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ಇದನ್ನು ನಾವು ಕರೀತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಮಂಡ್ಯ ಜಿಲ್ಲೆ ಇರತಕ್ಕಂಥದ್ದು ಇದು ಎತ್ತಿನ ಬಂಡಿಗಳನ್ನ ತಯಾರಿಸತಕ್ಕಂಥ ಒಂದು ಕೇಂದ್ರ ಸ್ಥಳ ಇದಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಜಿಲ್ಲೆಯ ಇತರ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರಗಳು ಯಾವಂದ್ರೆ ಮಾಂಟೇಸ್ವಾಮಿ ಗದ್ದಿಗೆ ಇರತಕ್ಕಂಥ ಬಪ್ಪೇಗೌಡನಪುರ ಅಂತಕ್ಕಂಥದ್ದು, ರಂಗನತಿಟ್ಟು ಪಕ್ಷಿಧಾಮ ಇರಬಹುದು, ಪಾಂಡವಪುರ ಇರಬಹುದು, ಮೇಲುಕೋಟೆ ಇರಬಹುದು, ಗಗನಚುಕ್ಕಿ ಮೊಳಚುಕ್ಕಿ ಜಲಪಾತಗಳು ಇರಬಹುದು. ಅವೆಲ್ಲ ಈ ಗಗನಚುಕ್ಕಿ ಮೊಳಚುಕ್ಕಿ ಜಲಪಾತಗಳು ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅವು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇನ್ನು ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಚುಂಚನಗಿರಿ ಅಂತಕ್ಕಂಥ ಒಂದು ಸ್ಥಳ, ಆದಿ ಚುಂಚನಗಿರಿ ಅಂತೇಳಿ ನಾವು ಕರೀತಾ ಇದ್ದೀವಿ. ಆ ಒಂದು ಮಠ ಕೂಡ ಅಲ್ಲಿ ಅನೇಕ ಶಾಲೆಗಳು, ಕಾಲೇಜುಗಳು, ಅಷ್ಟೇ ಅಲ್ಲದೆ ತಾಂತ್ರಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರಗಳು ಕೂಡ ಅಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮೇಲುಕೋಟೆಯಲ್ಲಿ 1854ರ ಒಂದು ಕಾಲಾವಧಿಯಲ್ಲಿ ಸ್ಥಾಪಿಸಿರ್ತಕ್ಕಂಥ ಒಂದು ಸಂಸ್ಕೃತ ಪಾಠಶಾಲೆ ಇರ್ತಕ್ಕಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಪರಕಾಲ ಮಠ, ಅಹೋಬಲ ಮಠ ಅಂತಕ್ಕಂಥ ಒಂದು ಮಠಗಳು ಕೂಡ, ಜೊತೆಗೆ ಯತಿರಾಜ ಮಠಗಳು ಕೂಡ ಅಲ್ಲಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಅಭಿವೃದ್ಧಿಯ ಒಂದು ಜೀವದ್ರವ್ಯ ಯಾವುದು ಅಂತಂದ್ರೆ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತಕ್ಕಂಥದ್ದು. ಇಷ್ಟೆಲ್ಲ ಒಂದು ಪ್ರಗತಿಯನ್ನು ಹೊಂದಲಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವುದು ಅಂತಂದ್ರೆ ಅದು ಕೃಷ್ಣರಾಜಸಾಗರ ಅಣೆಕಟ್ಟು ಅಂತಕ್ಕಂಥ ಒಂದು ಅಣೆಕಟ್ಟನ್ನ ಈ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನದಿಗೆ ಅಡ್ಡಲಾಗಿ ನಿಂತಿರ್ತಕ್ಕಂಥ ಈ ಒಂದು ಅಣೆಕಟ್ಟೆ ಈ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಕೃಷಿಗೆ ಹೆಚ್ಚಿನ ಒಂದು ನೀರು ಅಂತಕ್ಕಂಥದ್ದು ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಅಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರ ಒಂದು ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ಹೆಸರನ್ನ ಆ ಒಂದು ಅಣೆಕಟ್ಟಿಗೆ ಇಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದನ್ನ 1932ರ ಒಂದು ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಕೇವಲ ಒಂದು ನೀರಾವರಿ ಯೋಜನೆ ಮಾತ್ರವಲ್ಲ, ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಕುಡಿಯುವ ನೀರನ್ನ ಸರಬರಾಜು ಮಾಡಲಿಕ್ಕೂ ಕೂಡ ಈ ಅಣೆಕಟ್ಟು ಅಂತಕ್ಕಂಥದ್ದು ಉಪಯೋಗಕಾರಿಯಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇಲ್ಲಿಂದ ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಏನ್ ಮಾಡ್ತಾರೆ, ನೀರನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತೀವಿ. ಇನ್ನ ತಮಿಳುನಾಡಿನಲ್ಲಿ ಸೇಲಂ ಬಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಮೆಟ್ಟೂರು ಅಂತಕ್ಕಂಥ ಒಂದು ಅಣೆಕಟ್ಟು ಕೂಡ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಮೈಸೂರು ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳಿ ಕರೀತಾ ಇದ್ದಾರೆ. ಜೊತೆಗೆ ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಕೂಡ ಈ ಮೈಸೂರು ವಿಭಾಗದಲ್ಲಿರ್ತಕ್ಕಂಥ ಈ ಮಂಡ್ಯ ಜಿಲ್ಲೆ ಅನೇಕ ಈ ಪ್ರವಾಸಿ ಸ್ಥಳಗಳಿರ್ಬೋದು, ಅನೇಕ ಧಾರ್ಮಿಕ ಸ್ಥಳಗಳಿರ್ಬೋದು, ಹೀಗೆ ಅಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳಗಳು, ಧಾರ್ಮಿಕ ಸ್ಥಳಗಳು, ಆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಪ್ರಗತಿಪರ ಯೋಜನೆಗಳು ಇರಬಹುದು, ಅವೆಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಮಾಡಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಿಮಗೆ ಪಡೆಯಲು ಏನು ಅಂತಂದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಕ್ಷಿಧಾಮಗಳ ಹೆಸರುಗಳನ್ನ ನೀವು ಪಟ್ಟಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು